ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಪಾರ್ಟ್ 2 ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಪಾರ್ಟ್ 2 ವಿಡಿಯೋದಲ್ಲಿ ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಪಾರ್ಟ್ 1 ಮತ್ತು ಪಾರ್ಟ್ 2 ಇದೆ ನಿಮಗೆ ಟೆಕ್ಸ್ಟ್ ಬುಕ್ಕು. ಸೊ ನಾನು ಅದೆರಡನ್ನೂ ಮಿಕ್ಸ್ ಮಾಡಿ ಒಂದೇ ರೀತಿಯಲ್ಲಿ ಈ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದಲ್ಲಿ 10 ಪಾಠಗಳು, ಆಮೇಲೆ ಅರ್ಥಶಾಸ್ತ್ರದಲ್ಲಿ 3 ಪಾಠಗಳು, ಆಮೇಲೆ ವ್ಯವಹಾರ ಅಧ್ಯಯನದಲ್ಲಿ 3 ಪಾಠಗಳು, ಆಮೇಲೆ ಮ್ಯಾಪನ್ನು ಸೇರಿಸಿ ಇದೇ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಾನು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀನಿ. ಸೊ ನಾನೇ ರೆಡಿ ಮಾಡಿರುವಂಥ PDF. ಸೊ ನಿಮಗೆಲ್ಲರಿಗೂ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಈ ವಿಡಿಯೋ ಸಿಕ್ಕರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಅಥವಾ ನಿಮ್ಮ ಸೀನಿಯರ್ ಅಥವಾ ನಿಮ್ಮ ಜೂನಿಯರ್ಸ್ ಯಾರಾದರೂ ಓದ್ತಾ ಇದ್ದರೆ 10th ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ವ್ಯತ್ಯಾಸಗಳನ್ನು ತಿಳಿಸಿ. ಸೊ ನೀವಿಲ್ಲಿ ಆನ್ಸರ್ ನೋಡ್ಬೋದು. ನಿಮಗೆ 28ಗೆ ಎಕ್ಸಾಮ್ ಇದೆ ಸೋಷಲ್ಲು. ಸೊ ನಿಮಗೆಲ್ಲರಿಗೂ ಟೈಮ್ ಟೇಬಲ್ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟು ಪೂರ್ವ ಮತ್ತು ಪಶ್ಚಿಮ ಕರಾವಳಿಗಳ ವ್ಯತ್ಯಾಸಗಳನ್ನು ತಿಳಿಸಿ. ನಿಮಗೆ ಭೂಗೋಳಶಾಸ್ತ್ರದಲ್ಲಿ ತುಂಬ ವ್ಯತ್ಯಾಸನೇ ಬರೋದು, ಅದು ನಿಮಗೆ 4 ಮಾರ್ಕ್ಸ್ಗೆ ವ್ಯತ್ಯಾಸ ಬರುತ್ತೆ. ಸೊ ನೋಡಿ, ವ್ಯತ್ಯಾಸ ಈ ರೀತಿ ಇದೆ. ನೆಕ್ಸ್ಟ್, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ಮಾನ್ಸೂನ್, ಮಾರುತಗಳು, ಅಕ್ಷಾಂಶ, ಸಮುದ್ರ ಮಟ್ಟದಿಂದ ಇರುವ ಎತ್ತರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತಗಳು ಹಬ್ಬಿರುವ ರೀತಿ, ಸಾಗರ ಪ್ರವಾಹಗಳು. ಸೊ ಈ ರೀತಿ ಇದೆ. ನೆಕ್ಸ್ಟ್ ನೋಡ್ಬೋದು ನೀವು, ಭಾರತದ ವ್ಯವಸಾಯ ಮಾನ್ಸೂನ್ ಮಳೆಯೊಡನೆ ಆಡುವ ಜೂಜಾಟವಾಗಿದೆ. ಅಂದರೆ ನೋಡಿ, ನೀವಿಲ್ಲಿ ಆನ್ಸರ್ನ ನೋಡ್ಬೋದು, ಪಾಯಿಂಟ್ ಸಮೇತ ಇದೆ. ಸೊ ನಿಮಗೆ ಪಾಯಿಂಟ್ ಸಮೇತ ಬರೆದ್ರೆ ತುಂಬ ಈಸಿ ಆಗುತ್ತೆ. ನೀವೇನಾದರೂ ವಾಕ್ಯ ರೀತಿಯಲ್ಲಿ ಬರ್ಕೊಂಡೋದ್ರೆ ಕಷ್ಟ ಆಗುತ್ತೆ. ಸೊ ನೀವು ಪಾಯಿಂಟ್ಸ್ ರೀತಿಯೇ ಬರೀರಿ, ಇಲ್ಲಿ ಹೇಗೆ ಕೊಟ್ಟಿದ್ದೀವೋ ಆ ರೀತಿ. ನೀವೀಗ ಆಲ್ರೆಡಿ ಈ ರೀತಿಯ ಪ್ರಶ್ನೆಗಳಿಗೆಲ್ಲ ನಿಮ್ಮ ನೋಟ್ಸಲ್ಲಿ ಆನ್ಸರ್ ಬರ್ಕೊಂಡಿದ್ದೀರಾ, ಅಥವಾ ನಿಮ್ಮ ಪಾರ್ಟ್ 1 ಪ್ರಿಪ್ರೇಟ್ರಿ 1ಗೆ ಪ್ರಿಪ್ರೇಟ್ರಿ 2ಗೆ ಇದೇ ಕ್ವಶನ್ಸ್ ಓದ್ಕೊಂಡಿದ್ದೀರಾ ಅಂದರೆ ಸೊ ನೀವು ಅದೇ ಆನ್ಸರ್ನ ಕಂಟಿನ್ಯೂ ಮಾಡ್ಬೋದು. ಬಟ್ ಈ ಕ್ವಶನ್ಗಳ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಯಾಕಂದರೆ ಸ್ಕೋರಿಂಗ್ ಮಾಡ್ತೀನಿ ಅನ್ನೋರಿಗೆ ತುಂಬ ಯೂಸ್ಫುಲ್ ಆದಂಥ ವಿಡಿಯೋ. ಸೊ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪೂರ್ತಿಯಾಗಿ ನೋಡಿ, ನಾನು ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳನ್ನು ಸಂಗ್ರಹಿಸಿರಿ. ಸೊ ಮಣ್ಣಿನ ಸವೆತದಿಂದ ಏನೇನು ಪರಿಣಾಮಗಳು ಉಂಟಾಗುತ್ತೆ ಅನ್ನೋದನ್ನು ನೋಡಿ. ನೆಕ್ಸ್ಟ್, ಮಣ್ಣಿನ ಸಂರಕ್ಷಣೆಯ ವಿಧಾನಗಳನ್ನು ಪಟ್ಟಿ ಮಾಡಿರಿ. ಸೊ ನೋಡಿ. ನೆಕ್ಸ್ಟು, ಅರಣ್ಯ ಸಂರಕ್ಷಣೆಯ ವಿಧಾನಗಳನ್ನು ತಿಳಿಸಿ. ಸೊ ನೀವಿಲ್ಲಿ ನೋಡ್ಬೋದು ಅರಣ್ಯ ಸಂರಕ್ಷಣೆಯ ವಿಧಾನಗಳು. ಈ ರೀತಿಯಾಗಿ ಅರಣ್ಯನ ಸಂರಕ್ಷಣೆ ಮಾಡ್ಬೋದು. ನೆಕ್ಸ್ಟ್, ಭೂಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ನಿಮಗೆ ಇದು ತುಂಬ ಸಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ, ಅಂದರೆ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಇದನ್ನು ಓದ್ಕೊಳ್ಳಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇದ್ರ ಮೇಲೆ. ಭೂ ಸ್ವರೂಪಗಳು, ವಾಯುಗುಣ, ಮಣ್ಣಿನ ಲಕ್ಷಣಗಳು, ಭೂ ಹಿಡುವಳಿ, ಜನಸಂಖ್ಯೆ, ವ್ಯವಸಾಯೋತ್ಪನ್ನಗಳ ಬೇಡಿಕೆ, ಆಮೇಲೆ ಉದ್ಯೋಗ, ಜನರ ಮನೋಭಾವ, ಸಾಮಾಜಿಕ ಪರಿಸ್ಥಿತಿ, ಮಾರುಕಟ್ಟೆ, ತಾಂತ್ರಿಕತೆ, ನೀರಾವರಿ ಸೌಲಭ್ಯ. ಇಷ್ಟಿದೆ. ನೀವು 8 ಪಾಯಿಂಟ್ ಕಲಿತ್ರೆ ಸಾಕು ಇದರಲ್ಲಿ. ಸೊ ನೋಡಿ, 8 ಪಾಯಿಂಟ್ ಎಲ್ಲಿವರೆಗೂ ಆಗುತ್ತೆ ಅಂದರೆ, ಸೊ ನಿಮಗೆ ಈಸಿ ಇರುವಂಥ 8 ಪಾಯಿಂಟ್ ಕಲಿತು ಇನ್ನು 4 ಪಾಯಿಂಟ್ನ ಬೇಕಿದ್ರೆ ಸ್ಕಿಪ್ ಮಾಡಿ. ಯಾಕಂದರೆ ನಿಮಗೆ 4 ಮಾರ್ಕ್ಸ್ಗೆ ಬಂದರೆ ನೀವು 8 ಪಾಯಿಂಟ್ಸ್ ಬರೀಬೇಕು, ಅಥವಾ 3 ಮಾರ್ಕ್ಸಿಗೆ ಬಂದರೆ 6 ಪಾಯಿಂಟ್ಸ್ ಬರಿಬೋದು, 2 ಮಾರ್ಕ್ಸಿಗೆ ಬಂದರೆ 4 ಪಾಯಿಂಟ್ಸ್ ಬರಿಬೋದು. ಸೊ ನಿಮಗೆ 1 ಪಾಯಿಂಟ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ, ಅಂದರೆ ಅರ್ಧ ಅಂಕ ಕೊಡ್ತಾರೆ ನಿಮಗೆ 1 ಪಾಯಿಂಟ್ಸ್ಗೆ. ನೆಕ್ಸ್ಟ್, ನಮ್ಮ ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಕೃಷಿಯ ಪ್ರಾಮುಖ್ಯತೆ ಏನು? ಸೊ ನಿಮಗೆ ಕೃಷಿಯ ಪ್ರಾಮುಖ್ಯತೆ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ನೋಡಿ, ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನಾನು ಬರೀತಾ ಇದ್ದೀನಿ, ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸಹ. ಸೊ ಇದು ನೀವು ಓದಲೇಬೇಕು ಆ ರೀತಿಯ ಪ್ರಶ್ನೆ ಇದು. ಸೊ ಬನ್ನಿ ನೋಡಿ, ಕೃಷಿಯು ಭಾರತೀಯರ ಮುಖ್ಯ ಉದ್ಯೋಗವಾಗಿದೆ. ಅಂದರೆ ನಿಮಗೆ ಗೊತ್ತೇ ಇದೆ, ಕೃಷಿ ಆಲ್ಮೋಸ್ಟ್ ಆಲ್ ಇಲ್ಲೆಲ್ಲ ಭಾರತದಲ್ಲಿ ಬರೀ ರೈತರೇ ಇರೋದು. ಸೊ ಅದಕ್ಕೋಸ್ಕರ ಮುಖ್ಯ ಉದ್ಯೋಗ ಅದು. ನೆಕ್ಸ್ಟ್, ಎಲ್ಲ ಕ್ಷೇತ್ರಗಳಿಗಿಂತ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದೆ. ಸೊ ಉದ್ಯೋಗದಲ್ಲೇ ಜಾಸ್ತಿ ಜನ ಕೆಲಸ ಮಾಡ್ತಾ ಇರೋದು, ಕೃಷಿಯಲ್ಲೇ ಜಾಸ್ತಿ ಜನ ಕೆಲಸ ಮಾಡ್ತಾ ಇರೋದು. ನೆಕ್ಸ್ಟ್, ವಿವಿಧ ರೂಪ ಹಾಗೂ ಉತ್ಪಾದನೆಗಳಲ್ಲಿ ತೊಡಗಿರುವುದು.
ಅಗಾಧ ಜನಸಂಖ್ಯೆಗೆ ಆಹಾರವನ್ನು ಪೂರೈಸುತ್ತದೆ. ನಿಮಗೆ ಗೊತ್ತು, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಆಹಾರ ರಫ್ತು ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರ ಅಸಂಖ್ಯಾತ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಒದಗಿಸುತ್ತದೆ. ಅಂದರೆ ಇವಾಗ ಅಕ್ಕಿ ತಯಾರಾಗಬೇಕಂದ್ರೆ ಅವರು ಈ ರೀತಿ ಭತ್ತ ಎಲ್ಲ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನೆಕ್ಸ್ಟು ಅದೆಲ್ಲ ಕೈಗಾರಿಕೆಗಳಲ್ಲಿ ಸ್ವಲ್ಪ ಜನರಿಗೆ ಕೆಲಸ ಒದಗಿಸುತ್ತೆ ಅದು. ಆಮೇಲೆ ಕೈಗಾರಿಕೆಯವರಿಗೆ ಲಾಭನ ತಂದುಕೊಡುತ್ತೆ ಈ ರೀತಿಯಾಗಿ. ಸೊ ನೆಕ್ಸ್ಟು ಪರೋಕ್ಷವಾಗಿ ಅನೇಕ ಕೈಗಾರಿಕೆಗಳನ್ನು ಪೋಷಿಸುತ್ತದೆ. ಇದೇ ರೀತಿ ನಾನು ಇವಾಗ ತಾನೇ ಹೇಳಿದೆ. ನೆಕ್ಸ್ಟ್ ಉದಾಹರಣೆಗೆ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳು, ಯಂತ್ರೋಪಕರಣ ಕೈಗಾರಿಕೆಗಳು ಇತ್ಯಾದಿ. ಸೊ ನಿಮಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ನೆಕ್ಸ್ಟ್ ತೃತೀಯ ಆರ್ಥಿಕ ಉದ್ಯೋಗಗಳನ್ನು ಪೋಷಿಸುತ್ತದೆ. ನೆಕ್ಸ್ಟ್ ನೋಡಿ, ಸಾರಿಗೆಯಿಂದಾಗುವ ಪ್ರಯೋಜನಗಳಾವುವು? ಸೊ ನೋಡ್ಕೊಳ್ಳಿ, ಆನ್ಸರ್ ಕೆಳಗಡೆನೇ ಇದೆ. ನಿಮಗೆ ಗೊತ್ತು ಸಾರಿಗೆ ತುಂಬ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿರಿ. ಸೊ ನೋಡ್ತಾ ಹೋಗಿ, ಉತ್ತರ ಕೆಳಗಡೆನೇ ಇದೆ. ನೆಕ್ಸ್ಟ್ ಭಾರತದ ಕೈಗಾರಿಕಾ ವಲಯಗಳ ಪಟ್ಟಿ ತಯಾರಿಸಿ. ಸೊ ಕೈಗಾರಿಕೆಗಳು ಭಾರತದಲ್ಲಿ ಎಲ್ಲೆಲ್ಲಿ ತುಂಬ ಇದೆ ಅನ್ನೋದು. ಸೊ ಹೂಗ್ಲಿ ಪ್ರದೇಶ, ಮುಂಬೈ ಪೂನಾ ಪ್ರದೇಶ, ಅಹಮದಾಬಾದ್ ವಡೋದರ ಪ್ರದೇಶ, ದಾಮೋದರ ಕಣಿವೆ ಪ್ರದೇಶ, ದಕ್ಷಿಣದ ಕೈಗಾರಿಕಾ ಪ್ರದೇಶ, ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ, ವಿಶಾಖಪಟ್ಟಣ ಗುಂಟೂರು ಪ್ರದೇಶ, ಈ ಪ್ಲೇಸಸಲ್ಲಿ ಇದೆ. ನೆಕ್ಸ್ಟು ಕೊಲ್ಲಂ ತಿರುವನಂತಪುರ ಪ್ರದೇಶ. ನೆಕ್ಸ್ಟು ನಿಮಗೆ ಕೈಗಾರಿಕೆ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂದರೆ, ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು? ಸೊ ಈ ಪ್ರಶ್ನೆ ನೀವು ಕೆಳಗಡೆ ನೋಡ್ತಾ ಇರ್ಬೋದು, ತುಂಬ ಸಾರಿ ರಿಪೀಟ್ ಆಗಿದೆ. ಇಯರ್ ಸಮೇತನೇ ಕೊಟ್ಟಿದ್ದಾರೆ ಅವರು, ನೋಡ್ಬೋದು ನೀವಿಲ್ಲಿ ನೋಡಿ. ಕಚ್ಚಾ ವಸ್ತುಗಳು, ಶಕ್ತಿ ಸಂಪನ್ಮೂಲಗಳು, ಮಾರುಕಟ್ಟೆ, ಸಂಚಾರ ಸೌಲಭ್ಯ, ಕಾರ್ಮಿಕರ ಪೂರೈಕೆ, ಬಂದರುಗಳ ಸೌಲಭ್ಯ, ತಾಂತ್ರಿಕತೆ, ಕಡಿಮೆ ದರದಲ್ಲಿ ಭೂಮಿ ದೊರೆಯುವಿಕೆ, ಸರ್ಕಾರದ ನೀತಿ ನಿಯಮಗಳು. ನೆಕ್ಸ್ಟ್ ನೋಡಿ, ಚಂಡಮಾರುತಗಳ ಪರಿಣಾಮಗಳಾವುವು? ಈ ಚಂಡಮಾರುತ ಅಥವಾ ಭೂಕಂಪ ಅಥವಾ ಬಿರುಗಾಳಿ ಇದೆಲ್ಲದಕ್ಕೂ ನೀವು ಒಂದೇ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು, ಆಮೇಲೆ ಅಲ್ಲಿಂದ ಸಂರಕ್ಷಿಸಿಕೊಳ್ಳೋಕ್ಕೆ ಯಾವ ಮುಂಜಾಗ್ರತಾ ಕ್ರಮಗಳು. ಸೊ ಇದನ್ನೆಲ್ಲ ಎಲ್ಲ ಸಮಸ್ಯೆಗಳಿಗೂ ಒಂದೇ ರೀತಿ ಕಲ್ತ್ಕೊಂಬಿಡಿ. ಸೊ ನಿಮಗೆ ಯಾವ ಪ್ರಶ್ನೆ ಬಂದ್ರೂ ಈಸಿಯಾಗಿ ಆನ್ಸರ್ನ ಬರಿಬೋದಾಗುತ್ತೆ. ಸೊ ನೋಡಿ, ಇಲ್ಲೂ ಕಾರಣಗಳು ಸೇಮ್ ಅಂತ ಒಂದು ರೀತಿ ಎಲ್ಲದಕ್ಕೂ ಅನ್ವಯಿಸೋ ಥರ ಬರ್ಕೊಳ್ಳಿ ನೀವು. ನೆಕ್ಸ್ಟ್ ನೋಡಿ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ತಿಳಿಸಿ. ನೋಡಿ, ಉದ್ದೇಶಗಳು ಈ ರೀತಿಯಾಗಿವೆ, ಕೆಳಗಡೆ ಇದೆ. ಆಮೇಲೆ ಯೋಜನೆಗಳ ಸಾಧನೆಗಳು, ಆಮೇಲೆ ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ಸಾಧನೆಗಳು ಸಹ, ಅದು ಸಹ ಇಂಪಾರ್ಟೆಂಟ್ ಪ್ರಶ್ನೆನೇ. ಅದು ಇದರಲ್ಲಿ ಸ್ಕಿಪ್ ಆಗಿದ್ರೂ ಸಹ ನೀವು ಅದನ್ನು ಓದ್ಕೊಳ್ಳಿ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ನೋಡಿ, ನೆಕ್ಸ್ಟ್ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ವಿಕೇಂದ್ರೀಕರಣದ ಹಿನ್ನೆಲೆಯಲ್ಲಿ ತಿಳಿಸಿ. ಸೊ ನೋಡಿ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಪಾತ್ರವನ್ನು ಬರೆಯಿರಿ. ಸೊ ಈ ರೀತಿಯಾಗಿ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರವೇನು? ಸೊ ಸ್ವಸಹಾಯ ಸಂಘಗಳ ಪಾತ್ರ, ಅದು ಮಹಿಳೆಯರದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸೊ ನೋಡ್ಬೋದು. ನೆಕ್ಸ್ಟ್ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇಲ್ಲಿ ಆನ್ಸರ್ ಇದೆ ಕೆಳಗಡೆ, ನೋಡ್ಕೊಳ್ಳಿ. ಸ್ಟೂಡೆಂಟ್ಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಾವು ಬಿಡೋವಂಥ ವೀಡಿಯೋಸ್ ಎಲ್ಲ ಬರುತ್ತೆ. ಈ 10th ನೀವು ಎಷ್ಟು ಬೇಕಾದರೂ ಪಾಸ್ ಆಗ್ತೀನಿ ಅನ್ನೋರು ಸ್ಕೋರಿಂಗ್ ಮಾಡ್ಬೋದು. ಆ ರೀತಿ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ನಿಮ್ಮನ್ನು. ಸೊ ನಾವು ಬಿಡೋವಂಥ ವೀಡಿಯೋಸ್ ಎಲ್ಲ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಂಕ್ ನಿರ್ವಹಿಸುವ ಕಾರ್ಯಗಳಾವುವು? ನೋಡಿ, ಈ ಪ್ರಶ್ನೆ ಅಥವಾ ಈ ಪಾಠದಲ್ಲಿ ಬರುವಂಥ ಒಂದೇ ಪ್ರಶ್ನೆಗಳು ಬ್ಯಾಂಕಿನ ಅನುಕೂಲ, ಬ್ಯಾಂಕಿನ ಕಾರ್ಯ, ಈ ರೀತಿ ಪ್ರಶ್ನೆನೇ ಬರುತ್ತೆ. ಸೊ ನೀವು ಒಂದು ನೆನ್ಪಿಟ್ಕೊಂಬಿಡಿ, ಬ್ಯಾಂಕ್ದು ಬಂದರೆ ಸೊ ನೀವು ಇದನ್ನೇ ಬರೀಬೇಕು. ಆ ಪಾಠದಿಂದ ಬರೋದೇ ಇದೊಂದು ಪ್ರಶ್ನೆ. ಸೊ ಅದಕ್ಕೋಸ್ಕರ ನೀವು ಬ್ಯಾಂಕಿನ ಕಾರ್ಯ, ಅನುಕೂಲ ಅಥವಾ ಅದರಿಂದ ಏನೇನು ಯೂಸ್ಫುಲ್ ಇದೆ ನಮಗೆ ಅನ್ನೋದನ್ನು, ಸೊ ಈ ಪ್ರಶ್ನೆ ಒಂದನ್ನೇ ಓದ್ಕೊಳ್ಳಿ ಅದರಿಂದ. ನೆಕ್ಸ್ಟು ಅದರಲ್ಲಿ ಇನ್ನೊಂದು ಪ್ರಶ್ನೆ, ಇದು ಬಂದರೆ ಬರುತ್ತೆ, ಇಲ್ಲಾಂದರೆ ಇಲ್ಲ. ತುಂಬ ಸಾರಿ ಏನೂ ರಿಪೀಟ್ ಆಗಿಲ್ಲ ಈ ಪ್ರಶ್ನೆ. ಸೊ ಅದಕ್ಕೋಸ್ಕರ ನೋಡಿ, ಅಂಚೆ ಕಚೇರಿಗಳು ಕೈಗೊಳ್ಳುವ ಹಣಕಾಸಿನ ಕಾರ್ಯಗಳು ಯಾವುವು? ಸೊ ಇದರಲ್ಲಿ ರಾಷ್ಟ್ರೀಯ ಉಳಿತಾಯ ಪತ್ರ, ಅಂಚೆ ಉಳಿತಾಯ ಖಾತೆಗಳು, ಕಿಸಾನ್ ವಿಕಾಸ ಪತ್ರ,
ಆವರ್ತ ಠೇವಣಿಗಳು, ಅಂಚೆ ವಿಮೆ, ನಿವೃತ್ತಿ ವೇತನ, ಹಣದ ವರ್ಗಾವಣೆ. ಸೊ ಈ ರೀತಿ ಗ್ರಾಹಕನನ್ನು ಮಾರುಕಟ್ಟೆಯ ರಾಜ ಎಂದು ಏಕೆ ಕರೆಯುತ್ತಾರೆ? ಸೊ ನಿಮಗೆ ಪ್ರಿಪ್ರೇಟರಿಯಲ್ಲಿ ಬರುವಂಥ ಪ್ರಶ್ನೆ, ಬಟ್ ಫೈನಲ್ ಎಕ್ಸಾಮ್ಗೆ ಈ ಪ್ರಶ್ನೆ ಬರೋದಿಲ್ಲ. ಸೊ ನೋಡಿ, ನೆಕ್ಸ್ಟು ಗ್ರಾಹಕರ ಸಂರಕ್ಷಣೆಗಾಗಿ ಭಾರತ ಸರ್ಕಾರವು ಜಾರಿಗೆ ತಂದಿರುವ ವಿವಿಧ ಕಾಯಿದೆಗಳಾವುವು? ಸೊ ನೋಡಿ, ಕೆಳಗಡೆನೇ ಇದೆ ಆನ್ಸರು. ನೆಕ್ಸ್ಟ್ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ನಿಮಗೆ ಈ ಪಾಠದಿಂದ ಈ ಪ್ರಶ್ನೆನೇ ಇಂಪಾರ್ಟೆಂಟು. ಸೊ ನೋಡ್ಬೋದು, ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ, ಏಕೆ? ಸೊ ನಿಮಗೆ ಇದರಲ್ಲಿ 2 ಪಾಯಿಂಟ್ಸ್ ಬರೀಬೇಕು ನೀವು. ನೋಡಿ, 2 ಪಾಯಿಂಟ್ಸ್ ತುಂಬ ಈಸಿಯಾಗಿದೆ, ನಾನು ಬೇಕಿದ್ರೆ ನಿಮಗೆ ಓದ್ಬಿಟ್ಟು ಹೇಳ್ತೀನಿ. 1962ರ ಮಾರ್ಚ್ 15ರಂದು ಅಂದಿನ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು. ಸೊ ಇದು 1 ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿ, ಪರಿಣಾಮವಾಗಿ ಪ್ರತಿ ವರ್ಷವೂ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಆಚರಿಸಲಾಗುತ್ತದೆ. ಸೊ ನೀವು ನೋಡ್ಬೋದು, ಈ 2 ಪಾಯಿಂಟ್ಸ್ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಆ 2 ಮಾರ್ಕ್ಸ್ ಪಕ್ಕ ಇದ್ದೇ ಇರುತ್ತೆ. ನೆಕ್ಸ್ಟ್ ನೋಡಿ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ತಿಳಿಸಿರಿ. ಸೊ ಉದ್ದೇಶಗಳೇನೇನಿದೆ ಆ ಒಂದು ಸಂರಕ್ಷಣಾ ಕಾಯ್ದೆದು ಅಂದರೆ ನೀವಿಲ್ಲಿ ನೋಡ್ಬೋದು, ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ತಪ್ಪಿಸುವುದು, ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದು, ಗುಣಮಟ್ಟ, ತೂಕ, ಬೆಲೆಗಳ ಮೇಲೆ ನಿಗಾ ವಹಿಸುವುದು, ತೊಂದರೆಗೆ ಒಳಗಾದ ಗ್ರಾಹಕರಿಗೆ ಪರಿಹಾರ ಕೊಡಿಸುವುದು. ಸೊ ಈ ರೀತಿ ನಿಮ್ಮ ಒಂದು ಆನ್ಸರ್ ಆಗಿರುತ್ತೆ. ಇದು ಸಹ ನಿಮಗೆ ರಿಪೀಟ್ ಆಗುವಂಥ ಪ್ರಶ್ನೆ, ಬಟ್ ಇದಕ್ಕಿಂತ ಜಾಸ್ತಿ ನಿಮಗೆ ಯಾಕೆ ಆಚರಿಸ್ತಾರೆ ಗ್ರಾಹಕರ ದಿನಾಚರಣೆಯನ್ನು ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಬನ್ನಿ ಲಾಸ್ಟ್ ನಮ್ಮ ಒಂದು ಮ್ಯಾಪ್ ನೋಡೋಣ ಇವಾಗ. ಸೊ ಎಲ್ಲರಿಗೂ ಮ್ಯಾಪ್ ನಿಮಗೆ ಅದರಲ್ಲೇ ಕೊಟ್ಟಿರ್ತಾರೆ ಮ್ಯಾಪು, ನಿಮಗೇನು ಟೆನ್ಷನ್ ಇರೋಲ್ಲ. ಸೊ ನೀವು ಮ್ಯಾಪ್ ಬಿಡಿಸೋವಂಥ ಅವಶ್ಯಕತೆ ಇಲ್ಲ, 5 ಪ್ಲೇಸಸ್ನ ಗುರುತಿಸ್ಬೇಕು. ಸೊ ನೋಡಿ 82.5 ಇಲ್ಲಿ ಬರೆದಿದ್ದಾರೆ ನೋಡಿ, 82.5 ಪೂರ್ವ ರೇಖಾಂಶ. ಸೊ ಇದು ನೆಕ್ಸ್ಟು ಡೆಲ್ಲಿ ಇಲ್ಲಿದೆ. ನೆಕ್ಸ್ಟು 23.5 ಉತ್ತರ ಅಕ್ಷಾಂಶ ಅಂದರೆ ಕರ್ಕಟಕ ಸಂಕ್ರಾಂತಿ ವೃತ್ತ. ಸೊ ಇದೇ ರೀತಿ ನಾನು ಗುರುತಿಸ್ಬಿಟ್ಟು ಹೇಳ್ತೀನಿ ನಿಮಗೆ ಪ್ಲೇಸ್ನ. ನೆಕ್ಸ್ಟ್ ನೋಡಿ, ಉತ್ಕಲ ತೀರ ಇದು, ಕೋರಮಂಡಲ ತೀರ ಇದು, ಮಲಬಾರ್ ತೀರ ಇದು, ಕೊಂಕಣ ತೀರ ಇದು. ಸೊ ಅರಬ್ಬಿ ಸಮುದ್ರ ಈ ಕಡೆ ಸೈಡು ಅಂದರೆ ನಿಮಗೆ ನೋಡ್ಕೊಳ್ಳಿ, ಇದು ಪಶ್ಚಿಮ, ಇದು ಪೂರ್ವ. ಸೊ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಬರುತ್ತೆ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ದಕ್ಷಿಣ ಭಾಗಕ್ಕೆ ಹಿಂದೂ ಮಹಾಸಾಗರ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಹಿಂದೂ ಮಹಾಸಾಗರ ಇಲ್ಲಿದೆ, ಇಂದಿರಾ ಪಾಯಿಂಟ್ ಇಲ್ಲಿದೆ. ಸೊ ನಿಮಗೆ ಮ್ಯಾಪಿಂದ 5 ಮಾರ್ಕ್ಸ್ ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಇಲ್ಲಿ ಬಾಕ್ರಾನಂಗಲ್ ಇಲ್ಲಿದೆ, ಕೋಸಿ ಇಲ್ಲಿದೆ, ದಾಮೋದರ ಕಣಿವೆ ಇಲ್ಲಿದೆ, ಹೀರಾಕುಡ್ ಇಲ್ಲಿದೆ, ನರ್ಮದಾ ಇಲ್ಲಿದೆ. ಸೊ ಇನ್ನು ನೋಡೋಣ, ನೆಕ್ಸ್ಟ್ ನೋಡಿ, ಕೃಷ್ಣಾ ಮೇಲ್ದಂಡೆ ಯೋಜನೆ ಇಲ್ಲಿದೆ, ನಾಗಾರ್ಜುನ ಸಾಗರ ಇಲ್ಲಿದೆ, ತುಂಗಭದ್ರಾ ಇಲ್ಲಿದೆ. ಸೊ ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟು ಭಾರತದ ಪ್ರಮುಖ ಬಂದರುಗಳು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಸೊ ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳು ಅಮೃತ್ಸರ್, ಆಮೇಲೆ ಡೆಲ್ಲಿ, ಗುವಾಹಟಿ, ಕೋಲ್ಕತ್ತಾ, ಹಲ್ದಿಯಾ, ಪಾರಾದೀಪ್, ಮುಂಬೈ, ಅಹಮದಾಬಾದ್, ಕಾಂಡ್ಲಾ. ಸೊ ಇನ್ನೂ ಇದೆ. ನೆಕ್ಸ್ಟ್ ನೋಡಿ, ವಿಶಾಖಪಟ್ಟಣ, ನವಶೇವಾ, ಹೈದರಾಬಾದ್, ಮರ್ಮಗೋವಾ, ನವಮಂಗಳೂರು, ಬೆಂಗಳೂರು, ಚೆನ್ನೈ. ನೋಡಿ, ವಿಮಾನ ನಿಲ್ದಾಣಕ್ಕೆ ಸ್ಟಾರ್ ಕೊಟ್ಟಿದ್ದಾರೆ, ಬಂದರಿಗೆ ಈ ಥರ ಚುಕ್ಕೆ ಕೊಟ್ಟಿದ್ದಾರೆ. ಸೊ ನೀವು ಇದನ್ನು ನೋಡಿ ಗುರುತಿಸ್ಬೋದು. ಆಮೇಲೆ ತೂತುಕುಡಿ, ಆಮೇಲೆ ತಿರುವನಂತಪುರ, ಕೊಚ್ಚಿ, ಈ ರೀತಿ. ಸೊ ಅಲ್ಲಿಗೆ ಯಾವ ರೀತಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನೆಕ್ಸ್ಟು
ಭಾರತದ ವಿವಿಧ ಕೈಗಾರಿಕಾ ಸ್ಥಳಗಳು. ಸೊ ಕೈಗಾರಿಕೆಗಳು ಎಲ್ಲೆಲ್ಲಿದೆ ಅನ್ನೋದನ್ನು ನೋಡೋಣ ಬನ್ನಿ. ನೆಕ್ಸ್ಟ್ ಕಾನ್ಪುರ, ಬೊಕಾರೋ, ಜಮ್ಶೆಡ್ಪುರ, ರೂರ್ಕೆಲಾ, ಬರ್ನಾಪುರ, ದುರ್ಗಾಪುರ, ಭಿಲಾಯ್, ಸೂರತ್, ಮುಂಬೈ, ದಾವಣಗೆರೆ. ಸೊ ನೆಕ್ಸ್ಟ್ ನೋಡಿ, ಭದ್ರಾವತಿ, ಬೆಂಗಳೂರು, ಸೇಲಂ, ಕೊಯಮತ್ತೂರು. ಸೊ ನಿಮಗೆ ಇಷ್ಟಿದೆ. ನಿಮ್ಮ ಒಂದು ಸೋಷಲ್ ಏನಿದೆ ಸಿಲೆಬಸ್ ಫುಲ್ ಕಂಪ್ಲೀಟ್ ಆಗಿದೆ. ನಿಮ್ಮ ಎಕ್ಸಾಮ್ ಇನ್ನೇನು 28ಗೆ ನಡೀತಾ ಇದೆ, ಅಂದರೆ ಇದೇ ತಿಂಗಳು 28ನೇ ತಾರೀಕು. ಸೊ ಆ ಎಕ್ಸಾಮ್ಗೆ ಇದೆಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್. ನಾನಿದು ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಮಾಡಿರೋದೆ ಅದಕ್ಕೋಸ್ಕರ. ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅಥವಾ ನಿಮ್ಮ ಒಂದು ಜೂನಿಯರ್ಸ್, ಸೀನಿಯರ್ಸ್ ಯಾರಾದರೂ ಇದ್ರೂ 10th ಓದ್ತಾ ಇದ್ದರೆ ಅವ್ರಿಗೆ ವೀಡಿಯೋಸ್ನ ಶೇರ್ ಮಾಡಿ. ಬಿಕಾಸ್ ನಮ್ಮ ಚಾನಲಲ್ಲಿ ತುಂಬ ಯೂಸ್ಫುಲ್ ಆಗೋವಂಥ 10th ಯೂಸ್ಫುಲ್ ಇರೋವಂಥ ವೀಡಿಯೋಸ್ನೇ ಬಿಡ್ತಾ ಇದ್ದೀವಿ. ಸೊ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ನಿಮ್ಮ ಸ್ಟಡಿ ಮೆಟೀರಿಯಲ್ಸ್ ಏನೇನು ಬೇಕಾಗುತ್ತೆ ಅನ್ನೋದು ಎಲ್ಲದೂ ನಮ್ಮ ಚಾನಲಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರನೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರ್ಯಾರು ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಬೇಗ ಹೋಗಿ ನೋಡಿ.